ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸುಚಿತ್ರಾ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಸುಸ್ವಾಗತ. ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಸೂರ್ಯ ಮುಳುಗ್ತಾ ಇದ್ದಾನೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸಂಜೆ ಮಾಡ್ತಾ ಇರೋದು ನಾನು ಸಾರು. ನೋಡಿ, ಮಳೆ ಬರೋ ಆಗಿದೆ. ಹಳ್ಳಿ ಮರದ್ದು ಎಷ್ಟು ಚೆನ್ನಾಗಿ ಅಲ್ಲಾಡ್ತಾ ಇದೆ ಗಿಡಗಳು. ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದೆ. ನಮ್ಮನೆ ಪಕ್ಕದಲ್ಲೇ ಇರೋ ಆದಿಶಕ್ತಿ ದೇವಸ್ಥಾನದ ಮರ ಇದು. ಬನ್ನಿ, ಹಲಸಿನ ಬೀಜದ್ದು ಸಾರು ಮಾಡೋದು ಹೇಗೆ ಅಂತ ನೋಡೋಣ. ನಾನು ಹಲಸಿನ ಬೀಜ ಸಾರು ಮಾಡೋಕ್ಕೆ 2 ದಿನದ ಮುಂಚೆನೇ ಇದನ್ನೆಲ್ಲ ಕ್ಲೀನ್ ಮಾಡಿ ನೀಟಾಗಿ ತೊಳೆದು ಇಟ್ಟಿದ್ದೀನಿ. ಇದು ಸಿಪ್ಪೆ ಎಲ್ಲ ತೆಗ್ದು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಮಾಡಿಕೊಂಡು ಎಲ್ಲ ಜಜ್ಜಿ ಇಟ್ಟಿದ್ದೀನಿ. ಈಗ ಒಂದು ಕುಕ್ಕರ್ಗೆ ಆ ಬೀಜದೆಲ್ಲ ಹಾಕ್ಕೊಳ್ಳೋಣ. ಹಲಸಿನ ಬೀಜನ ಹಾಕ್ಕೊಂಡು ನೀರು ಹಾಕಿ ಬೇಯೋಕ್ಕೆ ಕುಕ್ಕರಲ್ಲಿ ಇಡೋಣ. ಅದಕ್ಕೂ ಮುಂಚೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡು ಕುಕ್ಕರ್ನ ಮುಚ್ಚಿ ಇಟ್ಬಿಡೋಣ. ಇದು ವಿಸಿಲ್ ಬರೋ ಅಷ್ಟರಲ್ಲಿ ಇನ್ನೊಂದು ಕಡೆ ಮುದ್ದೆಗೆ ಇಡ್ತಾ ಇದ್ದೀನಿ. ಮುದ್ದೆನೂ ಕೂಡ ಮುದ್ದೆ ಇವಾಗಲೇ ಮಾಡಿಬಿಡ್ತೀನಿ ನಾನು. ಏನು ಗೊತ್ತಾ, ಕಾಳೆಲ್ಲ ಸಪ್ರೇಟ್ ಬೇಯಿಸ್ಕೊಂಡಿದ್ದೀನಿ. ಏಕೆಂದರೆ ಹಲಸಿನ ಬೀಜ ಬೇಯಿಸಿರೋ ನೀರು ಯಾರಿಗೂ ಇಷ್ಟ ಆಗಲ್ಲ. ಈ ಥರ ಈ ಸಾರಿನ ವಿಶೇಷ ಏನಂದರೆ, ಹಳ್ಳೀಲಿ ಕರೆಂಟ್ ಇರಲ್ಲ, ಕೆಲವೊಂದು ವಸ್ತು ಇರಲ್ಲ. ಆ ಟೈಮಲ್ಲಿ ಹೇಗೆ ಮಾಡ್ಬೋದು ಅಂತ ತೋರಿಸ್ತೀನಿ. ನಾನು ಬೆಂಗಳೂರು ಸಿಟಿಲಿ ಮಾಡೋದೆಲ್ಲ ಗೊತ್ತಿರಲಿಲ್ಲ. ನನಗೆ ಆಗಿರಬೇಕು. ಮುದ್ದೆನೂ ಕುದಿ ಬಂತು. ಹಿಟ್ಟು ಹಾಕೋಣ. ಹಿಟ್ಟು ಹಾಕಿ ಮುದ್ದೆ ಒಂದು ಕಡೆ ತಿರುಗೋಣ. ಅಷ್ಟರಲ್ಲಿ ಎಣ್ಣೆ ಕಾಯುತ್ತೆ. ನಮ್ಮ ಅತ್ತೆ ಮನೇಲಿ ಕಲ್ತ್ಕೊಂಡಿದ್ದು ನಾನು. ಇರೋದ್ರಲ್ಲೇ ಹೇಗೆ ಖುಷಿಯಾಗಿ ರುಚಿಯಾಗಿ ಅಡುಗೆ ಮಾಡಿ ಇಡ್ಬೋದು ಗಂಡ ಮಕ್ಕಳಿಗೆ ಅಂತ ನಮ್ಮ ಅತ್ತೆ ಕೈಯಲ್ಲಿ ತಿಳ್ಕೊಂಡಿದ್ದು. ಏನಿದೆಯೋ ಅದರಲ್ಲಿ ಮಾಡೋದು ಅಷ್ಟೇ. ಕೆಲವೊಂದು ಇಲ್ಲಿ ಸ್ಕಿಪ್ ಆಗಿದೆ, ನಾನು ಹೇಳ್ತೀನಿ, ನೀವು ಅದನ್ನು ಹಾಕ್ಕೊಳ್ಳಿ. ಈಗ ಎಣ್ಣೆ ಕಾದಿದೆ, ನಾನು ಸಾಸಿವೆ ಹಾಕ್ಕೋತಾ ಇದ್ದೀನಿ. ಸಾಸಿವೆ ನಂತರ ಸಾಸಿವೆ ಸಿಡಿಬೇಕು. ಸಿಡಿದಾದ್ಮೇಲೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಒಂದು 2-3 ಗೆಡ್ಡೆ ಕುಯ್ಕೊಳ್ಳಿ. ಏಕೆಂದರೆ ಪಲ್ಯಕ್ಕೆ ಈರುಳ್ಳಿ, ತೆಂಗಿನಕಾಯಿ ನಾವು ಎಷ್ಟು ಹಾಕ್ತೀವೋ ಅಷ್ಟು ರುಚಿ ಕೊಡುತ್ತೆ. ಕರ್ಬೇವಿನ ಸೊಪ್ಪು ಇಲ್ಲ ಸ್ನೇಹಿತರೆ, ನೀವು ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ಳಿ. ಹಳ್ಳೀಲಿ ಸಿಗುತ್ತೆ, ಸಿಟೀಲಿ ನಾನು ಮಾರ್ಕೆಟ್ಗೆ ಹೋಗಿಲ್ಲ, ಹಾಗಾಗಿ ಇಲ್ಲ. ನೋಡಿ, ಈ ಥರ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ತಿರುಗಿಸ್ಕೊಂಡು ಇದಕ್ಕೂ ಕೂಡ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಯಾಕೆ ಉಪ್ಪು ಹಾಕ್ಕೋಬೇಕು ಅಂದರೆ, ನಾವು ಕಾಳಿಗೆಲ್ಲ ಸ್ವಲ್ಪ ಸ್ವಲ್ಪ ಹಾಕಿರ್ತೀವಿ. ಅದು ಕಾಳು ಅದಕ್ಕೆ ಕರೆಕ್ಟಾಗಿರುತ್ತೆ. ಈರುಳ್ಳಿಗೆ ಹಾಕ್ಕೊಂಡ್ರೆ ಅದು ಪಲ್ಯ ಸೂಪರಾಗಿ ಬರುತ್ತೆ. ನೋಡಿ, ನಾನು ಖಾರಮಣಿ ಕಾಯನ್ನು ಕೂಡ ಸಪ್ರೇಟಾಗಿ ಬೇಯಿಸ್ಕೊಂಡಿದ್ದೀನಿ. ಖಾರಮಣಿ ಕಾಳು ಮತ್ತು ಇನ್ನೊಂದು ಕಡೆ ತರ್ಗುಣಿ ಕಾಳು ಅಂತಾರೆ, ನಾನು ಸಪ್ರೇಟಾಗಿ ಬೇಯಿಸಿ ಇಟ್ಕೊಂಡಿದ್ದೀನಿ. ನಾನು ಇಲ್ಲಿ ಬಂದು ಹಲಸಿನ ಬೀಜ ಬೇಯಿಸಿರೋ ನೀರನ್ನ ಉಪಯೋಗಿಸಲ್ಲ, ಅದನ್ನು ಚೆಲ್ತೀನಿ. ಖಾರಮಣಿ ಕಾಳು ಬೇಯಿಸಿರೋ ನೀರು ಮಾತ್ರ ಉಪಯೋಗಿಸ್ತೀನಿ. ಕಾಳು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ನಾವು ಮನೇಲಿ ಮಾಡಿರೋ ಸಾಂಬಾರು ಪುಡಿನ ನಾನು 1.5 ಸ್ಪೂನ್ ಹಾಕ್ಕೊಂಡು ಕಳಿಸ್ಕೊತೀನಿ. ಅದರ ನಂತರ ನೋಡಿ, ಹಲಸಿನ ಬೀಜನ ಚೆನ್ನಾಗಿ ಒಂದು 4 ವಿಸಿಲ್ ಬಿಟ್ಟಿದ್ದೀನಿ. ನಾಟಿ ಕಾಯಿ ಇದು, ಅದಕ್ಕೆ ನಾನು ತುಂಬ ಜಾಸ್ತಿ ತೊಗೊಂಡಿದ್ದೀನಿ. ಹಾಕಿ ತುಂಬ ಮಿಕ್ಸ್ ಮಾಡಾದಮೇಲೆ ಅರ್ಧ ಹೋಳು ಕಾಯಿ ಹಾಕಬೇಕು. ನಾನು ಮಾತಾಡ್ತಾ ಸಾರಿಗೆ ತೆಂಗಿನಕಾಯಿ ಇಟ್ಕೊಳ್ಳೋದನ್ನ ಮರ್ತು ಎಲ್ಲ ತುರಿದ್ಬಿಟ್ಟು ಹಾಕ್ಬಿಟ್ಟಿದ್ದೀನಿ. ಸ್ಕಿಪ್ ಆಗುತ್ತೆ ಅದನ್ನು ಕೂಡ. ಸಾರಿಗೂ ಕೂಡ ಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಇದ್ರ ಮೇಲೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸ್ನೇಹಿತರೆ. ನನ್ನ ಹತ್ರ ಕೊತ್ತಂಬರಿ ಸೊಪ್ಪು ಇಲ್ಲ, ಹಾಕಿಲ್ಲ. ಈಗ ಮುದ್ದೆ ಒಂದು ಕಡೆ ಕುದಿ ಬಂದಿದೆ. ಚೆನ್ನಾಗಿ ಹಿಟ್ಟು ಹಾಕಿ ತಿರುಗ್ತಾ ಇದ್ದೀನಿ. ಮುದ್ದೆನೂ ಬೆಂದಾಯಿತು. ನಾನು ಈ ವಿಡಿಯೋ ಮಾಡೋ ಅಷ್ಟೊತ್ತಿಗೆ ರಾತ್ರಿ 8 ಗಂಟೆ ಆಯಿತು. ನಾನು ನಿಮಗೆ ಮೇಲೆ ತೋರಿಸಿದಾಗ ಸಂಜೆ 5 ಗಂಟೆ. ಕೆಳಗಡೆ ಬಂದು ನಾನು ವಿಡಿಯೋ ಮಾಡೋ ಅಷ್ಟೊತ್ತಿಗೆ ರಾತ್ರಿ 8:15 9 ಗಂಟೆ ಆಗಿತ್ತು. ಏಕೆಂದರೆ ಕರೆಂಟ್ ಇರಲಿಲ್ಲ. ನೋಡಿ, ಈ ಥರ ಟೊಮೊಟೊನ ನಾವು ತರ್ಗುಣಿ ಕಾಳು ಜೊತೆಲೇ ಬೇಯಿಸಿ ಇಟ್ಕೋಬೇಕು. ಇಟ್ಕೊಂಡು ಸಪ್ರೇಟಾಗಿ ತೊಗೊಂಡು, ಕರೆಂಟ್ ಇಲ್ಲ ಅಕಸ್ಮಾತ್ ರುಬ್ಬಿರೋದು ಯಾರಿಗೆ ಇಷ್ಟ ಆಗಲ್ಲ, ನನ್ನ ಮಕ್ಕಳಿಗೆ ಇಷ್ಟ ಆಗಲ್ಲ, ಹಿಂಗೆ ಮಾಡಿಕೊಟ್ರೆ ತಿಂತಾರೆ. ಹಾಗಾಗಿ ನಾನು ಟೊಮೊಟೊನ ಸಪ್ರೇಟ್ ಬೇಯಿಸಿ ಇಟ್ಕೊಂಡಿದ್ದೀನಿ. ಆ ಟೊಮೊಟೊಗೆ 2 ಸ್ಪೂನ್ ಮನೆ ಖಾರದ ಪುಡಿ ಹಾಕಿ ಈ ಥರ ಕೈಯಲ್ಲೇ ಕಿವುಚ್ಕೋಬೇಕು ಚೆನ್ನಾಗಿ. ಅದ್ರ ಜೊತೆಲಿ 1 ಹಿಡಿಯಷ್ಟು ತೆಂಗಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕಿವುಚ್ಕೋಬೇಕು. ಅವೆರಡೂ ಇಲ್ಲ, ನಾನು ಹಾಕಿಲ್ಲ, ನೀವು ಹಾಕ್ಕೊಳ್ಳಿ ಮರೀದೆ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಇನ್ನೊಂದು ಪಾತ್ರೆ ಇಟ್ಟು ಎಣ್ಣೆ ಹಾಕಿ ಸಾಸಿವೆ ಹಾಕಿ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಈರುಳ್ಳಿ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಈರುಳ್ಳಿ ಹಾಕಿ ಸಾಸಿವೆ ಎಲ್ಲ ಸಿಡಿದ್ಮೇಲೆ ಚೆನ್ನಾಗಿ ಈರುಳ್ಳಿ ಹಾಕಾದ್ಮೇಲೆ 1 ಗೆಡ್ಡೆ ಬೆಳ್ಳುಳ್ಳಿನ ಸಪ್ರೇಟಾಗಿ ಸುಳ್ದು ಜಜ್ಜಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತೀನಿ. ಈ ಬೆಳ್ಳುಳ್ಳಿ ಫಸ್ಟ್ ಹಾಕಿದ್ರೆ ಸಕ್ಕತ್ತಾಗಿ ಸ್ಮೆಲ್ ಬರುತ್ತೆ. ಆದರೆ ನಮ್ಮ ಮನೇಲಿ ಅದು ಬೆಳ್ಳುಳ್ಳಿ ಸ್ಮೆಲ್ ಇಷ್ಟ ಆಗಲ್ಲ, ಅದಕ್ಕೆ ನಾನು ಸೆಕೆಂಡ್ ಟೈಮ್ ಹಾಕ್ತಾಯಿದ್ದೀನಿ. ನೀವು ಬೆಳ್ಳುಳ್ಳಿನ ಬೇಕಾದರೆ ಫಸ್ಟ್ ಹಾಕ್ಕೊಳ್ಳಿ.
ಈಗ ಇದೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದ್ರ ಜೊತೆಲಿ ಕರ್ಬೇವಿನ ಸೊಪ್ಪು ಹಾಕ್ಕೋಬೇಕು. ನೀವು ಹಾಕ್ಕೊಳ್ಳಿ ಮರಿದೇನೆ. ಸಾರಂತೂ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ಸಿಂಪಲ್ಲಾಗಿದೆ ಅಂತ ಏನು ಅಂದ್ಕೊಳ್ಳೋಕೆ ಹೋಗ್ಬೇಡಿ. ಸಖತ್ ಗ್ರ್ಯಾಂಡಾಗಿರುತ್ತೆ ಸಾಂಬಾರಿದು. ನೋಡಿ ಈ ರೀತಿ ಕಲಸಿಟ್ಕೊಂಡಿರೋದನ್ನು ನಾನು ಅದಕ್ಕೆ ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಇದ್ರ ಜೊತೆ ನಾನು ಏನೇನು ಹಾಕಿಲ್ಲ ಅಂತ ಹೇಳ್ತಾ ಇದ್ದೀನಿ, ನೀವು ಮರೀದೆ ಹಾಕ್ಕೊಳ್ಳಿ. ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಇದು 3 ಇಲ್ಲ, ಹಾಕಿಲ್ಲ. ತೆಂಗಿನಕಾಯಿ ಇತ್ತು, ನಾನು ಪೂರ್ತಿ ಪಲ್ಯಕ್ಕೆ ಹಾಕ್ಬಿಟ್ಟೆ ವಿಡಿಯೋ ಮಾಡೋ ಇದರಲ್ಲಿ. ಟೊಮೊಟೊ ಕಿವುಚ್ಬೇಕಾದ್ರೇ ನೀವು ತೆಂಗಿನಕಾಯಿನೂ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕಿವುಚ್ಕೊಳ್ಳಿ ಸ್ನೇಹಿತರೆ, ಮರೀದೆ. ಅದಾದಮೇಲೆ ನಾನು ಇಲ್ಲಿ ಸ್ವಲ್ಪ ಟೇಸ್ಟ್ ಎಲ್ಲ ನೋಡಿಕೊಂಡು ಕಾಳಿನ ಬೇಯಿಸಿರೋ ನೀರು, ಅಂದರೆ ಬರೀ ಅಳಸಂಡೆ ಕಾಳು ಬೇಯಿಸಿರೋ ನೀರನ್ನ ಹಾಕ್ತೀನಿ. ಯಾವುದೇ ರೀತಿ ನಾನು ಹಲಸಿನ ಬೀಜ ನೀರು ಬೇರೆ ಚೆಲ್ಲಿದ್ದೀನಿ, ಅದು ಬೇರೆ ಇದು ಬೇರೆ ಬೇಯಿಸ್ಕೊತಾ ಇದ್ದೀನಿ ನಾನು. ಏಕೆಂದರೆ ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ. ನಮ್ಮ ಮನೇಲಿ ನಾನೇ ಇಷ್ಟಪಡಲ್ಲ, ಆದರೂ ಮನೆ ದೇವ್ರಿಗೋಸ್ಕರ ಬೇರೆ ಬೇರೆ ಬೇಯಿಸಿ ಮಾಡ್ತೀನಿ. ಈ ಥರ ಬೇರೆ ಬೇರೆ ಬೇಯಿಸಿದ್ರೇ ನನಗಿಷ್ಟ. ನನಗೆ ಒಟ್ಟಿಗೆ ಮಾಡೋದು ಇಷ್ಟ ಆಗಲ್ಲ. ಅಷ್ಟರಲ್ಲಿ ನಾನು ಮುದ್ದೆ ರೆಡಿ ಮಾಡಿ ಇಟ್ಟಿದ್ದೀನಿ. ಸಾರು ಕುದೀಲಿ ಅಂತ ಮುದ್ದೆ ರೆಡಿ ಮಾಡಿ ಹಾಟ್ ಬಾಕ್ಸ್ಗೆ ಹಾಕಿಟ್ಟಿದ್ದೀನಿ. ಈಗ ಸಾರು ಕೂಡ ಕುದೀತಾ ಇದೆ. ಇರೋದ್ರಲ್ಲೇ ರುಚಿಯಾಗಿ ಅಡುಗೆ ಮಾಡಿ ಇಡಬೇಕು ಅನ್ನೋದನ್ನ ಅತ್ತೆ ಹೇಳ್ಕೊಟ್ರು. ನಾನು ಇದ್ದಿದ್ದಷ್ಟರಲ್ಲೇ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದ್ರಲ್ಲಿ ಸಬ್ಸ್ಕ್ರೈಬ್ ಲೈಕ್ ಮಾಡೋದನ್ನು ಮರಿಬೇಡಿ. ಬಾಯ್.